ಓಕೆನಾ ಸರ್? ಹಿಂದೂ ಕಾರ್ಯಕರ್ತರ ಆಗ್ತಾ ಇದೆ ವಿಡಿಯೋ ಸಹ ಗಮನಿಸಿದ್ವಿ. ಹಿಂದೂ ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಮತ್ತೊಂದು ಬಲಿದಾನ ಆಗಿದೆ. 1000 ವರ್ಷದ ಇತಿಹಾಸ ಇದು. ರಾಕ್ಷಸರು ಮತ್ತು ಸಜ್ಜನರ ಮಧ್ಯದಲ್ಲಿ ಹೋರಾಟ ನಡೀತಾನೆ ಇದೆ. ಅದರಲ್ಲಿ ಮತ್ತೆ ನಿನ್ನೆ ಒಂದು ಬಲಿದಾನ ಆಗಿದೆ. ತಾಯಿ ಭಾರತಿ ಬಂಜೆ ಅಲ್ಲ, ಅಥವಾ ಇವರು ಯಾರನ್ನೋ ಒಬ್ಬನನ್ನು ಹೊಡೆದು ಉರುಳಿಸಿದ್ದರಿಂದ ಹೋರಾಟ ನಿಲ್ತದೆ ಅಂತೂ ನಿಲ್ಲಿಲ್ಲ. ಹಿಂದೂ ಸಮಾಜ ಎದುರಿಸ್ಕೊಂಡೇ ಬಂದಿತ್ತು. ಅದರಲ್ಲಿ ಕಳ್ಳತನದಿಂದ, ಮೋಸದಿಂದ ರಾಕ್ಷಸರು ಹಾಗೆ ಮಾಡ್ತಾ ಬಂದಿರೋದು. ರಾಕ್ಷಸರು ಎದುರಿಂದಲೇ ಏನು ಹೋರಾಟ ಮಾಡಿದ್ದಾರೆ ಅಂತೇನಿಲ್ಲ. ಅವರು ಈ ರೀತಿಯ ಹೋರಾಟವನ್ನೇ ಮಾಡ್ತಾ ಬಿದ್ದದ್ದು, ಛಾಯಾ ಯುದ್ಧ ಅಂತ ಮಾಡ್ತಾ ಬಂದಿರುವಂಥದ್ದು. ಅದರಲ್ಲಿ ಇದು ಮತ್ತೊಂದು ಬಲಿದಾನ. ಒಬ್ಬ ಒಳ್ಳೆಯ ಧೀಮಂತ, ಒಬ್ಬ ಪೌರುಷವಂತ, ಒಬ್ಬ ಹೋರಾಟಗಾರ, ಅವನು ಇದನ್ನೆಲ್ಲ ಎದುರಿಸಿದ್ದ. ಹಿಂದೂ ಸಮಾಜಕ್ಕೆ ಬರುವಂಥ ಎಲ್ಲ ಆಪತ್ತುಗಳ ಇದರಲ್ಲಿ ನೇತೃತ್ವವನ್ನು ವಹಿಸಿದ್ದವನು. ಅಂಥವನ ಬಲಿದಾನ ಆಗಿದೆ. ಅದಕ್ಕೆ ನಾನು ಹೇಳಿದ್ದು, ತಾಯಿ ಭಾರತಿ ಬಂಜೆ ಅಲ್ಲ. ಮೊನ್ನೆ ಪೆಹಲ್ಗಾಂವ್ನಲ್ಲಿ ಆಯಿತು, ಅದರದ್ದೇ ಮುಂದುವರೆದ ಭಾಗ ಇದು. ಅಲ್ಲಿನೂ ಹುಡುಕಿ ಹಿಂದೂಗಳನ್ನು ಕೊಲ್ಲುವಂಥ ಪ್ರಯತ್ನ ಮಾಡಿದರು. ಊರಿನಲ್ಲಿದ್ದವರನ್ನು ಆ ರೀತಿ ಒಂದು ಪ್ರಯತ್ನ ಮಾಡ್ತಾರೆ. ಅಲ್ಲಿನೇನು ಪ್ರಧಾನಮಂತ್ರಿಯವರು ಹೇಳಿದ್ದರು, ಯಾರ್ಯಾರು ಉಗ್ರಗಾಮಿಗಳಿದ್ದಾರೋ ಅವರನ್ನು ಹುಡುಕಿ ನಾಶ ಮಾಡ್ತೇವೆ ಅಂತ. ಆ ಉಗ್ರಗಾಮಿ ಪೀಳಿಗೆ ಇಲ್ಲಿನೂ ಇದೆ, ಜಿಹಾದಿ ಮಾನಸಿಕತೆ ಇಲ್ಲಿನೂ ಇದೆ. ಅದಕ್ಕೋಸ್ಕರ ಇದು ಹೋರಾಟ ನಿಲ್ಲೋದಿಲ್ಲ. ಇದು ಒಂದು ಶಾಂತಿಯುತವಾದಂಥ ಜೀವನ ನಡೆಸಬೇಕು ಅಂತ ಹಿಂದೂ ಯೋಚನೆ ಮಾಡ್ತಾ ಇರೋದು. 1000 ವರ್ಷದಿಂದಲೂ ಹಿಂದೂ ಸಮಾಜ ಯಾರ ಮೇಲೂ ಆಕ್ರಮಣ ಮಾಡಲಿಲ್ಲ, ಯಾರ ಮೇಲೂ ಅನ್ಯಾಯ ಮಾಡ್ತಾ ಬರಲಿಲ್ಲ. ಪ್ರವೀಣ್ ನೆಟ್ಟಾರ್ನ ಕೊಲೆಯೂ ಹಾಗೆ ಆಯಿತು. ಒಬ್ಬ ಸಜ್ಜನ ಸಮಾಜ ಹಿತಚಿಂತಕನ ಕೊಲೆಯನ್ನು ಯಾವುದೇ ಉದ್ದೇಶ ಇಲ್ಲದೆ ಕೊಲೆ ಮಾಡಿದರು. ಇವತ್ತು ಅದೇ ರೀತಿಯ ಯೋಚನೆಯನ್ನು ಮುಂದುವರಿಸ್ತಾ ಬಂದಿದ್ದಾರೆ ಅವರು. ಅದಕ್ಕೋಸ್ಕರ ಹಿಂದೂ ಸಮಾಜ ಬದುಕಲೇಬೇಕು ಈ ದೇಶದಲ್ಲಿ. ನಮಗೆ ಬೇರೆ ಎಲ್ಲಿಯೂ ಜಾಗ ಇಲ್ಲ. ನಮಗೆ ಈ ನೆಲ ಇದ್ದರೆ, ಒಂದು ಪುಣ್ಯಭೂಮಿ ಇದ್ದರೆ, ಕರ್ಮಭೂಮಿ ಇದ್ದರೆ, ವೇದಭೂಮಿ ಇದ್ದರೆ, ಜನ್ಮಭೂಮಿ ಇದ್ದರೆ ನಮಗೆ ಇದು ಈ ದೇಶನೇ. ಅದಕ್ಕೋಸ್ಕರ ಈ ದೇಶದಲ್ಲಿ ನಾವು ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಏನೇನು ಯೋಚನೆಗಳನ್ನು ಮಾಡಬೇಕು ಅದು ಹಿಂದೂ ಸಮಾಜ ಯೋಚನೆ ಮಾಡಲೇಬೇಕು. ಆದರೆ ನಾವಾಗೇ ಏನು ಮಾಡ್ತೇವೆ ಅಂತ ಹೇಳೋದಕ್ಕಿಂತ ಹೆಚ್ಚು ಇಂಥ ಸಂದರ್ಭ ಬಂದಾಗ ಹಿಂದೂ ಸಮಾಜ ಇದನ್ನು ಎದುರಿಸಬೇಕು ಅಂತ. ಅದಕ್ಕೋಸ್ಕರ ನಾವೆಂದು ಆಕ್ರಮಣ ಮಾಡಲಿಲ್ಲ. ಆಕ್ರಮಣ ಮಾಡಿದಾಗ ಓಡಿ ಹೋಗೋದು ಇಲ್ಲ, ಅದು ಇಲ್ಲ. ಎಲ್ಲಿಗೆ ಓಡಿ ಹೋಗೋದು ನಾವು? ಇನ್ನು ಓಡಿ ಹೋದರೆ ಸಮುದ್ರಕ್ಕೆ ಹೋಗಬೇಕಷ್ಟೇ, ಇನ್ನು ಜಾಗ ಇಲ್ಲ ನಮಗೆ ಜಗತ್ತಿನಲ್ಲಿ. ಅದಕ್ಕೋಸ್ಕರ ಹಿಂದೂ ಸಮಾಜ ಇದನ್ನು ಎದುರಿಸುತ್ತೆ, ಈ ರೀತಿಯ ಆಕ್ರಮಣಗಳನ್ನು, ಈ ರೀತಿಯ ಅನ್ಯಾಯಗಳನ್ನು. ಅದಕ್ಕೋಸ್ಕರ ಎದುರಿಸಲೇಬೇಕು ನಾವು ಈ ಒಂದು ಹೋರಾಟವನ್ನು. ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಲ್ರಿ, ಅದು ಯಾರು ಹೇಳಿರೋದು? ಯಾರೋ ಒಂದಷ್ಟು ಜನರನ್ನು ಪೊಲೀಸರು ಕೇಸಿನಲ್ಲಿ ಹಾಕಿದ್ದಾರೆ, ಹೌದಲ್ಲೋ ಅಂತ ಯಾರು ಹೇಳಿದ್ರು? ಕೋರ್ಟ್ ಇನ್ನೇನು ಹೇಳಲಿಲ್ಲ. ಇವರು ಅಂದಾಜಿನ ಮೇಲೆ ಮಾಡ್ತಾರೆ. ಪೊಲೀಸರು ಮಾಡಿದೆಲ್ಲ ಸತ್ಯನ? ಪೊಲೀಸರು ಮಾಡ್ತಾ ಇರೋದೆಲ್ಲ ನ್ಯಾಯಯುತವಾಗಿ ಇರುತ್ತಾ? ಇವರ ಮೇಲೇನು ಹಾಕಿದ್ದಾರೆ. ಇವೊಬ್ಬ ಒಳ್ಳೆ ಹೋರಾಟಗಾರ ಅಂತ ಅನಿಸಿದೆ, ಹೋರಾಟಗಾರನನ್ನು ಒಳಗೆ ಹಾಕೋದು ಹೇಗೆ, ಜೈಲಿನಲ್ಲಿ ಹಾಕೋದು ಹೇಗೆ? ಆ ರೀತಿ ಯೋಚನೆ ಮಾಡ್ತಾರೆ. ಅಂಥದ್ದಾಗಿದೆ ಹೊರತು ಇವನೇ ಮಾಡಿದ್ದಾನೆ ಅಂತ ಹೇಳಿದ್ರೆ ಪ್ರೂಫ್ ಎಲ್ಲಿದೆ ಅವ್ರ ಹತ್ರ? ಗೊತ್ತಿದ್ದ ಮೇಲೆ ಪೊಲೀಸರು ಯಾಕೆ ಸುಮ್ಮನೆ ಗೊತ್ತದು? ಪೊಲೀಸರು ಯಾಕೆ ಸುಮ್ಮನೆ ಗೊತ್ತಿರೋದು? ಪೊಲೀಸರು ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತಲ್ಲ. ಪೊಲೀಸರಿಗೆ ಆ ವ್ಯಕ್ತಿ ಈ ವ್ಯಕ್ತಿ ಅಂತ ಇಲ್ಲ, ಸಮಾಜದಲ್ಲಿ ಎಲ್ಲರನ್ನು ರಕ್ಷಣೆ ಪೊಲೀಸರು ಮಾಡ್ತಾ ಇರೋದೆಲ್ಲ ನ್ಯಾಯಯುತವಾಗಿ ಇರುತ್ತಾ? ಇವರ ಮೇಲೇನು ಹಾಕಿದ್ದಾರೆ. ಇವೊಬ್ಬ ಒಳ್ಳೆ ಹೋರಾಟಗಾರ ಅಂತ ಅನಿಸಿದೆ, ಹೋರಾಟಗಾರನನ್ನು ಒಳಗೆ ಹಾಕೋದು ಹೇಗೆ, ಜೈಲಿನಲ್ಲಿ ಹಾಕೋದು ಹೇಗೆ? ಆ ರೀತಿ ಯೋಚನೆ ಮಾಡ್ತಾರೆ. ಅಂಥದ್ದಾಗಿದೆ ಹೊರತು ಇವನೇ ಮಾಡಿದ್ದಾನೆ ಅಂತ ಹೇಳಿದ್ರೆ ಪ್ರೂಫ್ ಎಲ್ಲಿದೆ ಅವ್ರ ಹತ್ರ? ಗೊತ್ತಿದ್ದ ಮೇಲೆ ಪೊಲೀಸರು ಯಾಕೆ ಸುಮ್ಮನೆ ಗೊತ್ತದು? ಪೊಲೀಸರು ಯಾಕೆ ಸುಮ್ಮನೆ ಗೊತ್ತಿರೋದು? ಪೊಲೀಸರು ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತಲ್ಲ. ಪೊಲೀಸರಿಗೆ ಆ ವ್ಯಕ್ತಿ ಈ ವ್ಯಕ್ತಿ ಅಂತ ಇಲ್ಲ, ಸಮಾಜದಲ್ಲಿ ಎಲ್ಲರನ್ನು ರಕ್ಷಣೆ ಮಾಡುವಂಥ ಕೆಲಸ ಅವ್ರದ್ದು. ಅವರಿಗೆ ಗೊತ್ತಿದೆ ಅಂತ ಆದರೆ ಹಾಗೆ ಉದ್ದೇಶವರೆಗೂ ಆಯ್ತಾ ಇದು?
ಅಥವಾ ಅವರ ಕಡೆಯಿಂದ ಏನಾದ್ರು ವ್ಯವಸ್ಥೆಗಳು ನಡೀತಾ ಪೊಲೀಸರಿಗೆ? ಯಾಕಾಯಿತು? ಅವ್ರಿಗೆ ಗೊತ್ತಿದೆ ಅಂತ ಆದರೆ ಆಗಬಾರ್ದಲ್ಲ. ಅವ್ರಿಗೆ ಗೊತ್ತಿದೆ ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಲ್ಲ, ಅದು ಮಾಡಲಿಲ್ಲ ಅಲ್ಲ. ಅಂಥದ್ದು ನಡೀತದೆ ಅಂತ ಇವತ್ತು. ಅದಕ್ಕೋಸ್ಕರ ಅವರವರ ನೀವುಗಳಿದ್ದೀರಾ, ನಿಮ್ಮ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಬೇಕಾದಂಥ ಪ್ರಸಂಗ ಇವತ್ತು. ಯಾರ ಮೇಲೆ ಏನಾಗ್ತಾರೆ ಗೊತ್ತಿಲ್ಲ. ಪಹಲ್ಗಾಮ್ ಆದ ಮೇಲೆ ಹುಡುಕಿ ಹೊಡಿತಾರೆ. ಅದಕ್ಕೋಸ್ಕರ ನಾವೇನೋ ಪ್ರೆಸ್ ರಿಪೋರ್ಟ್ಗಳಿದ್ದೇವೆ, ನಮಗೇನು ಮಾಡೋಲ್ಲ, ಅಥವಾ ನಾವು ಆರಾಮದಲ್ಲಿ ಡಾಕ್ಟರ್ ಆಗಿದ್ದೇವೆ, ಇಂಜಿನಿಯರ್ ಆಗಿದ್ದೇವೆ, ನಮಗೇನು ಮಾಡೋಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಅಂತ. ಯಾರ ಮೇಲೆ ಬೇಕಾದರೂ ಯಾವಾಗ ಬೇಕಾದ್ರೂ ಆಕ್ರಮಣ ನಡೀಬೋದು. ಸರ್ಕಾರನೂ ನಮಗೇನು ನಮ್ಮ ಪರವಾಗಿ ನಿಂತ್ಕೊಳ್ಳೋದಿಲ್ಲ. ಇದರ ಮೇಲೆ ಇನ್ನೇನೋ ಮಾಡುತ್ತೆ. ಇವರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕಾದ್ರು ಮಾಡುತ್ತೆ. ಇನ್ಯಾರೋ ಪ್ರಾಕ್ಸಿಗಳನ್ನು ತಂದು ಪ್ರೊಡ್ಯೂಸ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ, ನಮ್ಗೆ ಗೊತ್ತು. ಆ ರೀತಿ ಮಾಡುವುದು. ಆದರೆ ಇದು ನ್ಯಾಯಯುತವಾದ್ದಲ್ಲ, ಧರ್ಮಯುತವಾದ್ದಲ್ಲ. ನಾವು ಧರ್ಮಕ್ಕೋಸ್ಕರ, ಸಂಸ್ಕೃತಿಗೋಸ್ಕರ, ದೇಶಕ್ಕೋಸ್ಕರ ಹೋರಾಟ ಮಾಡೋರೇ ನಾವು. ಅದರಲ್ಲಿ ಎರಡು ಪ್ರಶ್ನೆ ಏನಿಲ್ಲ. ಅದರಿಂದ ಹಿಂತೆಗೆಯುವಂಥದ್ದು ಅಥವಾ ಓಡುವಂಥ ಪ್ರಶ್ನೆ ಖಂಡಿತ ಇಲ್ಲ. ಅಲ್ಲ, ಎಲ್ಲರೂ ಸಜ್ಜಾಗಿರಬೇಕು ಅಂತ. ಇದು ಕ್ಷಣ ಸಜ್ಜಾಗಿರಬೇಕಾದಂಥ ಕಾಲಘಟ್ಟ ಅಂತ. ಅದಕ್ಕೆ ನಾನು ಹೇಳಿದ್ದು, ನಾವೇನೋ ಪ್ರೆಸ್ ರಿಪೋರ್ಟರ್ ಉಳಿದವರು ನಾವು ಬದುಕ್ತೇವೆ ಅಂತ ಹೇಳುವಂಥ ಸ್ಥಿತಿ ಇಲ್ಲ ಇವತ್ತು ಅಂತ. ಯಾವ ಕ್ಷಣದಲ್ಲಿ, ಯಾಕಂದರೆ ಪೆಹಲ್ಗಾವ್ ನಮಗೆ ಒಂದು ಸೂಚನಾ ಆಕ್ರಮಣ ಆಗಿರುವಂಥದ್ದು. ಇದರಿಂದ ಎಚ್ಚರಿಕೆಗೊಳ್ಬೇಕು ನಾವು. ಯಾರ ಮೇಲೆ ಕೂಡ ಯಾವಾಗ ಬೇಕಾದ್ರೂ ಆಕ್ರಮಣ ಆಗ್ಬೋದು. ಅವರಿಗೆ ಇಂಥವನು ಅಂತ ಏನಿಲ್ಲ. ಅವನಿಗೆ ಕಾಂಗ್ರೆಸ್ನವನಾಗಬೇಕು, BJP ಅವನಾಗಬೇಕು, RSSನವನಾಗಬೇಕು, JDSನವರು, ಹಾಗೆ ಪ್ರಶ್ನೆ ಇಲ್ಲವೇ ಇಲ್ಲ. ಹುಡುಗಿಯರನ್ನ ಹರಿಸ್ಕೊಂಡು ಹಾಗೆ ಹರಿಸ್ಕೊಂಡು ಹೋಗ್ತಾರೆ. BJP ಹುಡುಗಿಯರನ್ನ ಅಂತ ಹರಿಸ್ಕೊಂಡು ಹೋಗ್ತಾರೆ, BJP ಹಸುವನ್ನು ಅಂತ ಹರಿಸ್ಕೊಂಡು ಹೋಗ್ತಾರೆ. ಅದೇನಿಲ್ಲ, ಹಸು ಬೇಕು, ಹೆಣ್ಣು ಬೇಕು, ಆ ರೀತಿ ಮಾಡ್ತಾ ಹೋಗ್ತಾರೆ. ಕೊಲ್ಲಬೇಕಾದ್ರೂ ಆ ರೀತಿ ಯೋಚನೆ ಮಾಡ್ತಾರೆ. ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನ ಇದು. ಈಗ ಅಕಸ್ಮಾತ್ ಹೀಗಾಯಿತು, ಇನ್ನು ನಾಳೆ ನಾವು ನಡೆಯೋದು ಹೇಗೆ ಅಂತ ಯೋಚನೆ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಹಿಂದೂ ಸಮಾಜ ಇದಕ್ಕೆ ಹೆದರುವುದಿಲ್ಲ, ಬಗ್ಗುವುದೂ ಇಲ್ಲ, ಅದು ಓಡುವುದಿಲ್ಲ. ಇದರಲ್ಲಿ ಓಡುವಂಥ ಅದಕ್ಕೆ ನಾನು ಓಡುವುದು ಎಲ್ಲಿಗೆ? ನಾವು ಇಲ್ಲೇ ಬದುಕಬೇಕು, ಇಲ್ಲೇ ಗೌರವಯುತವಾಗಿ ಬದುಕಬೇಕು, ನ್ಯಾಯಯುತವಾಗಿ ಬದುಕಬೇಕು. ಆ ರೀತಿ ಯೋಚನೆ ಮಾಡ್ತಾ ಇರುವಂಥ ಹಿಂದೂ ಸಮಾಜ. ಅದಕ್ಕೋಸ್ಕರ ಹಿಂದೂ ಸಮಾಜ ಹಾಗೆ ಯೋಚನೆ ಮಾಡಬೇಕು. ಬಂದಾಗ ಇದನ್ನೆಲ್ಲ ಎದುರಿಸಬೇಕು, ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆ ತಪ್ಪಿರಬಾರ್ದು. ಏನಾಗೋದಿಲ್ಲ ನನಗೆ ಅಂತ ಯಾರೂ ಯೋಚನೆ ಮಾಡಬಾರ್ದು. ಅದಕ್ಕೆ ಪೆಹಲ್ಗಾಮ್ ನಮಗೆ ದೃಷ್ಟಿ ಕೊಟ್ಟಿರುವಂಥದ್ದು ಅಂತ. ಯಾವ ಸಂದರ್ಭದಲ್ಲಿ ಏನು ಆಗ್ಬೋದು ಅಂಥ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಇದೆ ಇವತ್ತು ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.